ಹಲೋ ಎವ್ರಿವನ್, ವೆಲ್ಕಮ್ ಟು ನವರಾಸ್ ಮ್ಯಾಥ್ಸ್ ಟ್ಯುಟೋರಿಯಲ್ಸ್. ಈಗ ಎಲ್ಲ ಎಕ್ಸರ್ಸೈಸ್ ಮುಗೀತು, ಈ ಎಕ್ಸಾಂಪಲ್ಸ್ ಮಾಡೋಣ. ಓಕೆ, ಈಗ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ. ಇನ್ ಫಿಗರ್ 6.9 ಲೈನ್ಸ್ ಪಿ ಕ್ಯೂ ಅಂಡ್ ಆರ್ ಎಸ್ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ಪಾಯಿಂಟ್ ಓ. ಇಫ್ ಆಂಗಲ್ ಪಿ ಒ ಆರ್ ಈಸ್ ಟು ಆಂಗಲ್ ಆರ್ ಒ ಕ್ಯೂ ಇಸ್ ಈಕ್ವಲ್ಸ್ ಟು 5:7, ಫೈಂಡ್ ಆಲ್ ಆಂಗಲ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಇದು ಪಿ ಕ್ಯೂ ಒಂದ್ ಲೈನ್, ಆರ್ ಎಸ್ ಒಂದ್ ಲೈನ್ ಇಂಟರ್ಸೆಕ್ಟ್ ಆಗ್ತಾ ಇದಾವೆ ಇಲ್ಲಿ ಈ ಪಾಯಿಂಟ್ ಅಲ್ಲಿ. ಓ ಪಾಯಿಂಟ್ ಇದೆ. ಓಕೆ, ಈಗ ಆಂಗಲ್ ಪಿ ಒ ಆರ್ ಈ ಆಂಗಲ್, ಇನ್ನು ಆರ್ ಒ ಕ್ಯೂ ಈ ಆಂಗಲ್ 5:7 ಅಂತ ಕೊಟ್ಟಿದ್ದಾರೆ ರೇಷಿಯೋ. ಫೈಂಡ್ ಆಲ್ ಆಂಗಲ್ಸ್ ಅಂತ ಕೇಳಿದ್ದಾರೆ. ಈಗ ನೋಡಿ, ನಾವು ಇದಕ್ಕೆ 1 ಅಂತ ನೇಮ್ ಮಾಡೋಣ, ಇದಕ್ಕೆ 2 ಅಂತ ನೇಮ್ ಮಾಡೋಣ. ಈಗ ಇವೆರಡು ಆಂಗಲ್ಸ್ ಫೈಂಡ್ ಔಟ್ ಮಾಡ್ಬಿಟ್ರೆ ಆಂಗಲ್ 1 ಆಂಗಲ್ 2 ನಮ್ಗೆ ಇವೆರಡು ಬಂದ್ಬಿಡ್ತವೆ. ಹೆಂಗೆ ನೋಡಿ, 2 ಲೈನ್ಸ್ ಇಂಟರ್ಸೆಕ್ಟ್ ಆದ್ರೆ ಇದಕ್ಕೆ ವರ್ಟಿಕಲ್ ಅಪೋಸಿಟ್ ಆಂಗಲ್ ಇದಾಗತ್ತಲ್ವಾ, ಇದಕ್ಕೆ ವರ್ಟಿಕಲ್ ಅಪೋಸಿಟ್ ಆಂಗಲ್ ಇದಾಗತ್ತೆ. ಸೊ ವರ್ಟಿಕಲ್ ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಇರ್ತಾವಲ್ವಾ. ಸೊ ನಮ್ಗೆ ಇವೆರಡು ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಆಲ್ ಆಂಗಲ್ಸ್ ಸಿಗತ್ತೆ. ಸೊ ನೋಡೋಣ ಯಾವ ರೀತಿ ಫೈಂಡ್ ಔಟ್ ಮಾಡಿ. ನೋಡಿ, ಈಗ ಈ ಪಾರ್ಟ್ ನೋಡ್ಬೇಡಿ, ಓನ್ಲಿ ಪಿ ಕ್ಯೂ ಲೈನ್ ನೋಡಿ. ಅದೇ ನೋಡಿ, ಆಂಗಲ್ ಪಿ ಒ ಆರ್ ಪ್ಲಸ್ ಆಂಗಲ್ ಆರ್ ಒ ಕ್ಯೂ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಗುತ್ತಲ್ವಾ, ಲೀನಿಯರ್ ಪೇರ್ ಆಗುತ್ತಲ್ವಾ. ನೋಡಿ, ಇದು ಸ್ಟ್ರೈಟ್ ಲೈನ್ ಇದೆ, ಇದು ಓ ಆರ್ ಇದೆ. ಸೊ ಬರೆಯೋಣ, ಆಂಗಲ್ ಪಿ ಒ ಆರ್ ಪ್ಲಸ್ ಆಂಗಲ್ ಆರ್ ಒ ಕ್ಯೂ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ರೀಸನ್ ಲೀನಿಯರ್ ಪೇರ್. ಈಗ ಅವ್ರೇನ್ ಕೊಟ್ಟಿದ್ದಾರೆ, ರೇಷಿಯೋ ಕೊಟ್ಟಿದ್ದಾರಲ್ವಾ, ಇದೇ ಆಂಗಲ್ಸ್ ಅವರು ರೇಷಿಯೋ ಕೊಟ್ಟಿದ್ದಾರೆ. ಸೊ ನೋಡಿ, ಬಟ್ ಆಂಗಲ್ ಪಿ ಒ ಆರ್ ಈಸ್ ಟು ಆಂಗಲ್ ಆರ್ ಒ ಕ್ಯೂ ಇಸ್ ಈಕ್ವಲ್ಸ್ ಟು ಏನ್ ಕೊಟ್ಟಿದ್ದಾರೆ, 5:7 ಅಂತ ಕೊಟ್ಟಿದ್ದಾರೆ ಗಿವನ್ ಅಲ್ವಾ. ಸೊ ಈಗ ನಾವೇನ್ ಮಾಡೋದು, ಈಗ ಏನ್ ಅರ್ಥ ನೋಡಿ, ಪಿ ಒ ಆರ್ ಅಂದ್ರೆ ಇಲ್ಲಿ 5 ಪಾರ್ಟ್ಸ್ ಇದೆ ಅಂತ ಅರ್ಥ. ಇದು ಆರ್ ಒ ಕ್ಯೂ ಅಂದ್ರೆ ಇದು 7 ಪಾರ್ಟ್ಸ್ ಇದೆ ಅಂತ ಅರ್ಥ. ಓಕೆ, 5:7 ಅಂದ್ರೆ ಈಗ ನಾವು ಟೋಟಲ್ ಸಮ್ ಆಫ್ ರೇಷಿಯೋ ಎಷ್ಟು ಆಗತ್ತೆ ನೋಡಿ. ಸಮ್ ಆಫ್ ರೇಷಿಯೋ 5 + 7 ಇಸ್ ಈಕ್ವಲ್ಸ್ ಟು 12 ಆಯ್ತು, ಸಮ್ ಆಫ್ ರೇಷಿಯೋ. ಸೊ ನಾವು ಈಗ ಒಂದೇ ಆಂಗಲ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನೋಡಿ, ಆಂಗಲ್ ಪಿ ಒ ಆರ್ ಈ ಒಂದು ಆಂಗಲ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಅದೆಷ್ಟಿದೆ, 5 ಇದೆ. 5/12. ಓಕೆ, ಅದು ಯಾವ್ದನ್ನ ಮಲ್ಟಿಪ್ಲೈ ಮಾಡ್ಬೇಕು, ಟೋಟಲ್ 180 ಇದೆ. ಸೊ 180 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಅರ್ಥ ಆಯ್ತಾ. ಇದು ಸಮ್ ಆಫ್ ರೇಷಿಯೋ. ಇದು ಒನ್ ಪಾರ್ಟ್ 5 ಇದೆ. ಸೊ 5 ತಗೊಂಡ್ವಿ, ಸಮ್ ಆಫ್ ರೇಷಿಯೋ ತಗೊಂಡ್ವಿ. ಇಲ್ಲಿ ಇವೆರಡು ಆಂಗಲ್ಸ್ ಸೇರಿದ್ರೆ ನಮ್ಗೆ 180 ಆಗ್ತಾ ಇದೆ. ಸೊ 180 ನಲ್ಲಿ 5 ಪಾರ್ಟ್ಸ್ 7 ಪಾರ್ಟ್ಸ್ ಇದೆ ಅಂತ ಅರ್ಥ. ಸೊ ಅದರಿಂದ ನಾವು ಮಲ್ಟಿಪ್ಲೈ ಮಾಡೋಣ. ನೋಡಿ, ಈಗ 12 1s, ಇಲ್ಲಿ 12 1s 12, 6 ಉಳಿತು, 12 5s. ಸೊ 15 5s 75. ನೋಡಿ ಬಂತು, ಆಂಗಲ್ ಪಿ ಒ ಆರ್ ಇಸ್ ಈಕ್ವಲ್ಸ್ ಟು ಎಷ್ಟು ಬಂತು, 75 ಡಿಗ್ರಿ ಬಂತು. ಈಗ ಅದೇ ರೀತಿ ಆಂಗಲ್ 2 ಕೂಡ ಮಾಡೋಣ. ಸೊ ಆಂಗಲ್ 2 ಏನು, ಆರ್ ಒ ಕ್ಯೂ ಇಸ್ ಈಕ್ವಲ್ಸ್ ಟು, ಇದ್ರ ರೇಷಿಯೋ ಎಷ್ಟಿದೆ, 7 ಇದೆ. ಸಮ್ ಆಫ್ ರೇಷಿಯೋ 12 ಇದೆ, ಇಂಟು ಸೇಮ್ 180 ಅಲ್ವಾ. ಇಲ್ಲಿನೂ ಸೇಮ್ ಆಗತ್ತೆ, 12 1s 12, 15s. ಇಲ್ಲಿ 15 7s ಎಷ್ಟಾಗತ್ತೆ, 105 ಆಯ್ತು ಅಲ್ವಾ. ಈಗ ನಮ್ಗೆ ಆಂಗಲ್ 1 ಬಂತು, ಆಂಗಲ್ 2 ಬಂತು. ಈಗ ವರ್ಟಿಕಲಿ ಅಪೋಸಿಟ್ ಆಂಗಲ್ 1ಗೆ ಆಂಗಲ್ ಕ್ಯೂ ಒ ಎಸ್ ಆಗತ್ತೆ, ಅದೇ ರೀತಿ ಆಂಗಲ್ 2ಗೆ ಪಿ ಒ ಎಸ್ ಆಗತ್ತೆ. ಓಕೆ, ಅದನ್ನೇ ಬರೆಯೋಣ. ಈಗ ನೋಡಿ, ಆಂಗಲ್ ಪಿ ಒ ಆರ್ ಇಸ್ ಈಕ್ವಲ್ಸ್ ಟು ಆಂಗಲ್ ಎಸ್ ಒ ಕ್ಯೂ ಅಲ್ವಾ. ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್ ಆಯ್ತು. ಆಂಗಲ್ ಪಿ ಒ ಆರ್ ಎಷ್ಟು ಬಂದಿತ್ತು, 75. ಸೊ 75 ಬಂತು, ಇವೆರಡು 75. ಈಗ ಆಂಗಲ್ ಆರ್ ಒ ಕ್ಯೂ
ಇಸ್ ಈಕ್ವಲ್ಸ್ ಟು ಆಂಗಲ್ ಪಿ ಒ ಎಸ್ ಇಸ್ ಈಕ್ವಲ್ಸ್ ಟು ಎಷ್ಟು ಬಂತು ನಮ್ಗೆ ಆರ್ ಒ ಕ್ಯೂ 105 ಬಂತು. ಸೊ ಇದೂನು 105 ಇರತ್ತೆ. ಇದು 105, ಇದು 105 ಆಯ್ತಲ್ವಾ? ಎಲ್ಲ ಆಂಗಲ್ಸ್ ಫೈಂಡ್ ಔಟ್ ಮಾಡಿದ್ವಿ. ಇದಕ್ಕೆ ನಾವು ಇಲ್ಲಿ ರೀಸನ್ ಬರಿಬಹುದು. ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ಓಕೆ, ಇದಕ್ಕೂ ಸೇಮ್ ರೀಸನ್. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ನೋಡಿ. ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ? ಇನ್ ಫಿಗರ್ 6.10 ray OS stands on a line POQ. Ray OR and ray OT are angle bisectors of angle POS and angle SOQ respectively. If angle POS is equals to x, find ROT, angle ROT ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಒಂದು ಲೈನ್ ಇದೆ POQ ಅಂತ, ಇಲ್ಲಿ OS ಸ್ಟ್ಯಾಂಡ್ಸ್ ಆನ್ POQ ಅಂತ ಕೊಟ್ಟಿದ್ದಾರೆ. ಇನ್ನು OR ಇನ್ನು OT ಇದಾವಲ್ವಾ, ಈ ಆಂಗಲ್ ಬೈಸೆಕ್ಟರ್ ಆಗಿದೆ. ಈ ಆಂಗಲ್ಗೆ SOQ ಗೆ ಇದು ಆಂಗಲ್ ಬೈಸೆಕ್ಟರ್ ಆಗಿದೆ OT. ಇಲ್ಲಿ POS ಗೆ ಇದು OR ಆಂಗಲ್ ಬೈಸೆಕ್ಟರ್ ಆಗಿದೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಆಂಗಲ್ ಬೈಸೆಕ್ಟರ್ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ ಈ ಲೈನು. ಓಕೆ, ಈ ಆಂಗಲ್ ಈಕ್ವಲ್ ಇದೆ. ನೋಡಿ, ಈ ಆಂಗಲ್ ಈಕ್ವಲ್ ಇದೆ. ಈ OT ಡಿವೈಡ್ ಮಾಡಿದೆ. ಈಗ ಅವ್ರೇನ್ ಹೇಳಿದ್ರೆ ಆಂಗಲ್ POS ಇದಿದೆ ಅಲ್ವಾ, ಟೋಟಲ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಫೈಂಡ್ ROT. ROT ಅಂದ್ರೆ ಈಗ ROT ಈ ಆಂಗಲ್ ನ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಈಗ ನೋಡಿ, ಇದನ್ನ 1 ಅಂತ ಇಟ್ಕೊಳ್ಳೋಣ, ಇದನ್ನ 2 ಅಂತ ಇಟ್ಕೊಳ್ಳೋಣ. ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕು ನೋಡೋಣ. ನೋಡಿ, ಈಗ ಅವ್ರೇನ್ ಕೊಟ್ಟಿದ್ದಾರೆ? ಆಂಗಲ್ POS ಇಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ಅದನ್ನೇ ಬರೆಯೋಣ. ಆಂಗಲ್ POS ಇಸ್ ಈಕ್ವಲ್ಸ್ ಟು ಎಕ್ಸ್ ಅವರೇ ಕೊಟ್ಟಿದ್ದಾರೆ. ಸೊ ಈಗ ಆಂಗಲ್ ROS ಏನಾಗತ್ತೆ? ಹಾಫ್ ಆಫ್ ಎಕ್ಸ್ ಆಗತ್ತಲ್ವಾ. ಆಂಗಲ್ POS ಎಕ್ಸ್ ಇದೆ, ಅವರೇ ಕೊಟ್ಟಿದ್ದಾರೆ ಇದಿಷ್ಟು ಆಂಗಲ್ ಎಕ್ಸ್ ಅಂತ. ROS ಅಂದ್ರೆ ಕರೆಕ್ಟ್ ಆಂಗಲ್ ಬೈಸೆಕ್ಟ್ ಆಗಿದೆ, ಸೊ ಹಾಫ್ ಇರುತ್ತೆ ಅಂತ. ಸೊ angle ROS is equals to half of angle POS ಅಲ್ವಾ. POS ಗೆ ಹಾಫ್ ಇದೆ. ಈಗ POS is equals to ಏನಿದೆ? X ಇದೆ. ಸೊ ನೋಡಿ, angle ROX is equals to half into X, half into X or X upon 2 ಅಂತಾನು ಹೇಳ್ಬೋದು ಅಲ್ವಾ. ಸೊ ಇದನ್ನ 1 ಇಕ್ವೇಶನ್ ಅಂತ ಇಟ್ಕೊಳ್ಳೋಣ. ಈಗ ನೋಡಿ, ಆಂಗಲ್ POS ಪ್ಲಸ್ ಆಂಗಲ್ SOQ ಏನಾಗತ್ತೆ? ಲೀನಿಯರ್ ಪೇರ್ ಆಗುತ್ತಲ್ವಾ. ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಗುತ್ತೆ. ನೋಡಿದ್ರೆ ಇದು ಸ್ಟ್ರೇಟ್ ಲೈನ್ ಇದೆ, OS ಒಂದು ಲೈನ್ ಇದೆ. ಸೊ ಬರೆಯೋಣ, ಆಂಗಲ್ POS ಪ್ಲಸ್ ಆಂಗಲ್ SOQ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ರೀಸನ್ ಲೀನಿಯರ್ ಪೇರ್ ಅಲ್ವಾ. ಈಗ ಆಂಗಲ್ POS ಏನ್ ಕೊಟ್ಟಿದ್ದಾರೆ? ವ್ಯಾಲ್ಯೂ ನಮ್ಗೆ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಪ್ಲಸ್ ಆಂಗಲ್ SOQ ಗೊತ್ತಿಲ್ಲ ನಮ್ಗೆ, ಹಾಗೆ ಇಡೋಣ. ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈಗ ಆಂಗಲ್ SOQ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? 180 ಈ ಎಕ್ಸ್ ನ ಈಕ್ವಲ್ಸ್ ಈ ಕಡೆ ತಂದ್ರೆ ಮೈನಸ್ ಎಕ್ಸ್ ಆಯ್ತು. ಓಕೆ, ಇದು ಒಂದಾಯ್ತು. ಈಗ ನೋಡಿ, SOT ಆಂಗಲ್ SOT ಈಗ ಇದು ಯಾವ ರೀತಿ ಹಾಫ್ ಇತ್ತು, ಸೇಮ್ ಇದನ್ನು ಅದೇ ರೀತಿ ಇರುತ್ತಲ್ವಾ. ಆಂಗಲ್ SOT ಈಸ್ ಹಾಫ್ ಆಫ್ ಆಂಗಲ್ SOQ ಅಲ್ವಾ. ಇದನ್ನು ಬೈಸೆಕ್ಟರ್ ಇದೆ, ಆಂಗಲ್ ಬೈಸೆಕ್ಟರ್ OT. ಓಕೆ, ಸೊ ಆಂಗಲ್ SOT ಈಸ್ ಈಕ್ವಲ್ಸ್ ಟು ಹಾಫ್ ಆಫ್ ಆಂಗಲ್ SOQ ಅಲ್ವಾ. ಈ ಆಂಗಲ್ಗೆ ಇದು ಬೈಸೆಕ್ಟರ್ ಇರೋದ್ರಿಂದ ಈ ಒಂದೇ ಆಂಗಲ್ ತಗೊಂಡಾಗ ಹಾಫ್ ಆಫ್ ಫುಲ್ ಆಂಗಲ್ ಅಂತ ಹೇಳ್ಬೋದು. ಈಗ ನಮ್ಗೆ SOQ ಏನಂತ ಕೊಟ್ಟಿದ್ದಾರೆ? ಏನಂತ ಮಾಡ್ಕೊಂಡ್ವಿ ನಾವು? 180 ಮೈನಸ್ ಎಕ್ಸ್ ಅಂತ. ಸೊ ಅದನ್ನೇ ಬರೆಯೋಣ, 180 ಮೈನಸ್ ಎಕ್ಸ್.
ಈಗ ಇದನ್ನ ಡಿವೈಡ್ ಮಾಡೋಣ ನೋಡಿ. ಅಂದ್ರೆ 180/2 ಆಗತ್ತೆ ಮೈನಸ್ ಎಕ್ಸ್ ಅಪಾನ್ 2 ಆಗತ್ತೆ ಅಲ್ವಾ. ಸೊ ಈಗ ಡಿವೈಡ್ ಮಾಡಿದಾಗ ಏನಾಗುತ್ತೆ, 2 1s 2 90s. ಸೊ ಏನ್ ಬಂತು, 90 ಮೈನಸ್ ಎಕ್ಸ್ ಅಪಾನ್ 2 ಬಂತು ಅಲ್ವಾ. ಇಲ್ಲಿನೂ ನಾವು ರೀಸನ್ ಬರಿಬಹುದು ಆಂಗಲ್ ಬೈಸೆಕ್ಟರ್ ಅಂತ. ಓಕೆ, ಆಂಗಲ್ ಬೈಸೆಕ್ಟರ್. ಓಕೆ, ಇಲ್ಲಿನೂ ಅದೇ ರೀಸನ್ ಬರಿಬೇಕು ಕೇಳಿದ್ರೆ. ಇಲ್ಲಿ ಆಂಗಲ್ ಬೈಸೆಕ್ಟರ್. ಇಲ್ಲಿ OP is angle bisector of angle SOQ. ಓಕೆ, ಈಗ ಇಷ್ಟು ಬಂತ. ಈಗ ನೋಡಿ ಇದನ್ನ 2 ಅಂತ ಇಟ್ಕೊಳ್ಳೋಣ. ಈಗ ನೋಡಿ ಈ ಪಾರ್ಟ್ ಅಲ್ಲಿ ಮಾಡ್ತೀನಿ. ಅವ್ರು ಏನ್ ಕೇಳಿದ್ದಾರೆ ನಮ್ಗೆ, ಆಂಗಲ್ ROT ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಈಗ ನಮ್ಗೆ ನೋಡಿ ROS ಒನ್ ಆಂಗಲ್, SOT ಎರಡು ಸೇರಿ ಫೈಂಡ್ ಔಟ್ ಮಾಡ್ಬಿಟ್ರೆ, ಎರಡು ಆಡ್ ಮಾಡ್ಬಿಟ್ರೆ ನಮ್ಗೆ ಬರುತ್ತಲ್ವಾ ಆಂಗಲ್ ROT ಬರುತ್ತಲ್ವಾ. ಇಲ್ಲಿ ನೋಡಿ ROS ಬಂತು ನಮ್ಗೆ, ಈಕ್ವೇಶನ್ 1 ROS ಅಲ್ವಾ. ಈಗ SOTನೂ ಬಂದಿದೆ, SOT. ಸೊ ಎರಡನ್ನೂ ಆಡ್ ಮಾಡ್ಬಿಟ್ರೆ ಆಂಗಲ್ 1 ಪ್ಲಸ್ ಆಂಗಲ್ 2 ನಮ್ಗೆ ROT ಸಿಗತ್ತೆ. ಸೊ ಬೈ ಆಡಿಂಗ್ equation 1 and 2. equation 1 ಏನಿದೆ ನೋಡಿ, ಬೈ ಆಡಿಂಗ್ 1 and 2 ಏನಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, ಆಂಗಲ್ ROS ಪ್ಲಸ್ ಇಲ್ಲಿ ಏನಿದೆ ಆಂಗಲ್ SOT. ಈ 2 ಆಂಗಲ್ಸ್ ಆಡ್ ಮಾಡೋಣ. ಇಲ್ಲಿ ಏನಿದೆ ರೈಟ್ ಹ್ಯಾಂಡ್ ಸೈಡ್, ಇದಕ್ಕೆ ಎಕ್ಸ್ ಅಪಾನ್ 2 ಇದೆ. ಇಲ್ಲಿ ಏನಿದೆ ಪ್ಲಸ್ 90 ಮೈನಸ್ ಎಕ್ಸ್ ಅಪಾನ್ 2 ಇದೆ ಅಲ್ವಾ. ಈಗ ನೋಡಿ ಆಂಗಲ್ ROS ಪ್ಲಸ್ ಆಂಗಲ್ SOT ಏನಾಯ್ತು, ಆಂಗಲ್ ನಮ್ಗೆ ROT ಸಿಕ್ತು. ಸೊ ಡೈರೆಕ್ಟ್ ಬರೆಯೋಣ, ಆಂಗಲ್ ROT ಬರಿಬೋದಲ್ವಾ, ಎರಡು ಆಂಗಲ್ ಸೇರಿದ್ರೆ. ಓಕೆ, ಈಗ ರೈಟ್ ಹ್ಯಾಂಡ್ ಸೈಡ್ ನೋಡಿ, ಇಲ್ಲಿ ಎಕ್ಸ್ ಅಪಾನ್ 2 ಇದೆ, ಇಲ್ಲಿ ಮೈನಸ್ ಎಕ್ಸ್ ಅಪಾನ್ 2 ಇದೆ. ಸೊ ಕ್ಯಾನ್ಸಲ್ ಆಗುತ್ತಲ್ವಾ, ಪ್ಲಸ್ ಮೈನಸ್. ಸೊ ಏನ್ ಉಳಿತು, 90 ಡಿಗ್ರಿ. ಸೊ ಅದನ್ನೇ ಅವ್ರು ಫೈಂಡ್ ಔಟ್ ಮಾಡಕ್ ಹೇಳಿದ್ರು, ಆಂಗಲ್ ROT is equal to 90 ಡಿಗ್ರಿ. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಇನ್ ಫಿಗರ್ 6.11 OP, OQ, OR and OS are 4 rays. Then prove that angle POQ plus angle QOR plus angle SOR plus angle POS is equal to 360 ಡಿಗ್ರಿ ಅಂತ ಕೇಳಿದ್ದಾರೆ. ಓಕೆ, ನೋಡಿ OP, OQ, OR, OS ಎಲ್ಲ 4 ರೇಸ್ ಇದಾವೆ. ಅವ್ರು ಏನ್ ಹೇಳಿದ್ದಾರೆ, ಆಂಗಲ್ POQ ನೋಡಿ ಇದು ಒಂದು ಆಂಗಲ್, ಆಂಗಲ್ QOR ಈ ಒಂದು ಆಂಗಲ್, ಓಕೆ, ಆಂಗಲ್ SOR ಈ ಆಂಗಲ್ ಪ್ಲಸ್ ಆಂಗಲ್ POS ಈ ಆಂಗಲ್ ಎಲ್ಲ ಸೇರಿದ್ರೆ ನಮ್ಗೆ ಆಡ್ ಮಾಡಿದ್ರೆ 360 ಡಿಗ್ರಿ ಬರ್ಬೇಕು ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಪ್ರೂವ್ ಮಾಡೋದಿಕ್ಕೆ ನಮ್ಗೆ ಒಂದು ಲೀನಿಯರ್ ಪೇರು ಆ ತರ ಮಾಡೋದಿಕ್ಕೆ ನಮ್ಗೆ ಒಂದು ಸ್ಟ್ರೇಟ್ ಲೈನ್ ಬೇಕಲ್ವಾ. ಇಲ್ಲಿ ಯಾವುದು ಪ್ರಾಪರ್ಟೀಸ್ ಅಪ್ಲೈ ಆಗಲ್ಲ. ಸೊ ನಾವೇನ್ ಮಾಡೋಣ, ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ. ಓಕೆ, ಏನ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ ಅಂದ್ರೆ ಈ QO ಇದೆ ಅಲ್ವಾ, ಇದನ್ನ ಇನ್ನ ಪ್ರೊಡ್ಯೂಸ್ ಮಾಡೋಣ. ಓಕೆ, ನೋಡಿ ಇದಿದೆ ಅಲ್ವಾ, ಈ ರೀತಿ ಪ್ರೊಡ್ಯೂಸ್ ಮಾಡಿ ಇದಕ್ಕೆ T ಅಂತ ನೇಮ್ ಮಾಡೋಣ. ಓಕೆ, ಈಗ ಇದನ್ನ ಬರಿಬೇಕು, ಯಾಕಂದ್ರೆ ನಾವ್ ಇದು ಎಕ್ಸ್ಟ್ರಾ ಮಾಡ್ಕೊಂಡಿದೀವಲ್ವಾ.
ಕನ್ಸ್ಟ್ರಕ್ಷನ್. ಏನ್ ಮಾಡಿದ್ವಿ? ಪ್ರೊಡ್ಯೂಸ್ ಕ್ಯೂ ಓ ಕ್ಯೂ ಬರಿಬಾರ್ದು, ಯಾಕಂದ್ರೆ ಆ ಕಡೆ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ನಾವು, ಈ ಕಡೆ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಸೊ ಕ್ಯೂ ಓ ಟು ಟಿ. ಓಕೆ, ಈಗ ನೋಡಿ ಓ ಪಿ ಇದೆ ಅಲ್ವಾ? ಓ ಪಿ ಸ್ಟ್ಯಾಂಡ್ಸ್ ಆನ್ ಲೈನ್ ಟಿ ಓ ಕ್ಯೂ ಅಲ್ವಾ? ನೋಡಿ ಓ ಪಿ ಸ್ಟ್ಯಾಂಡ್ಸ್ ಆನ್ ಟಿ ಓ ಕ್ಯೂ ಸ್ಟ್ರೈಟ್ ಲೈನ್. ಅಲ್ವಾ? ಈಗ ನೋಡಿ ಆಂಗಲ್ ಟಿ ಒ ಪಿ ಪ್ಲಸ್ ಆಂಗಲ್ ಪಿ ಒ ಕ್ಯೂ ಏನಾಗತ್ತೆ? ಲೀನಿಯರ್ ಪೇರ್ ಆಯ್ತಲ್ವಾ? ಇಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಸೊ ಅದನ್ನೇ ಬರೆಯೋಣ. ಆಂಗಲ್ ಟಿ ಒ ಪಿ ಪ್ಲಸ್ ಆಂಗಲ್ ಪಿ ಒ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ. ರೀಸನ್ ಲೀನಿಯರ್ ಪೇರ್, ಅದಕ್ಕೆ ಸ್ಟ್ರೇಟ್ ಲೈನ್ ಎಕ್ಸ್ಟೆಂಡ್ ಮಾಡ್ಕೊಂಡ್ವಿ. ಓಕೆ, ಈಗ ನೋಡಿ ಈ ಓ ಆರ್ ಇದೆ ಅಲ್ವಾ? ಇದನ್ನ ನೋಡ್ಬೇಡಿ. ಈ ಸ್ಟ್ರೇಟ್ ಲೈನ್ಗೆ ಇಲ್ಲೇನ್ ಓ ಪಿ ಇದೆ, ಇಲ್ಲಿನೂ ಓ ಎಸ್ ಬರುತ್ತಲ್ವಾ? ಓಕೆ, ನೋಡಿ ಈ ಲೈನ್ ನ ನೋಡಿ, ಈ ಲೈನ್ ನ ನೋಡಿ. ಸೊ ಇಲ್ಲೇನಾಗುತ್ತೆ? ಟಿ ಒ ಎಸ್ ಪ್ಲಸ್ ಎಸ್ ಒ ಕ್ಯೂ ಲಿನಿಯರ್ ಪೇರ್ ಆಗುತ್ತಲ್ವಾ? ಸೊ ಅದನ್ನು ಬರೆಯೋಣ. ನೋಡಿ ಆಂಗಲ್ ಟಿ ಒ ಎಸ್ ಪ್ಲಸ್ ಆಂಗಲ್ ಎಸ್ ಒ ಕ್ಯೂ ಇಸ್ ಈಕ್ವಲ್ಸ್ ಟು ಈ ಫುಲ್ ಆಂಗಲ್. ಓಕೆ, ಈ ಆಂಗಲ್ ಏನಾಗುತ್ತೆ? 180 ಡಿಗ್ರಿ ಆಯ್ತು. ರೀಸನ್ ಸೇಮ್, ಲೀನಿಯರ್ ಪೇರ್ ಆಯ್ತಲ್ವಾ? ಈಗ ಎಸ್ ಒ ಕ್ಯೂ ಅಂದ್ರೆ ಇದರಲ್ಲಿ 2 ಆಂಗಲ್ಸ್ ಇದಾವಲ್ವಾ? ಸೊ ಅದನ್ನ ಬರೆಯೋಣ ನಾವು. ಆಂಗಲ್ ಟಿ ಒ ಎಸ್ ಆಸ್ ಇಟ್ ಈಸ್ ಇಡೋಣ, ಪ್ಲಸ್ ಆಂಗಲ್ ಎಸ್ ಒ ಕ್ಯೂ ನ ಆಂಗಲ್ ಎಸ್ ಒ ಆರ್ ಪ್ಲಸ್ ಆಂಗಲ್ ಆರ್ ಒ ಕ್ಯೂ ಆರ್ ಕ್ಯೂ ಆರ್ ಹೆಂಗಾದ್ರೂ ಬರಿಬಹುದು, ಆರ್ ಒ ಕ್ಯೂ ಅಂತ ಬರೆದ್ವಿ. ಇದನ್ನೇ 2 ಆಂಗಲ್ಸ್ ಆಗಿ ಬರ್ದಿದ್ವಿ ಅಷ್ಟೇ, ಇನ್ನೇನು ನಾವು ಮಾಡಿಲ್ಲ ಇಲ್ಲಿ. ಓಕೆ, ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಬರಬೇಕು. ಓಕೆ, ಇದನ್ನ 1 ಅಂತ ಮಾಡೋಣ ಈಕ್ವೇಶನ್, ಇದನ್ನ 2 ಅಂತ ಮಾಡೋಣ. ಈಗ ನೋಡಿ ಎರಡನ್ನು ಆಡ್ ಮಾಡೋಣ. ಬೈ ಆಡಿಂಗ್ 1 and 2. 1 ಈಕ್ವೇಶನ್ ಏನಿದೆ ಲೆಫ್ಟ್ ಹ್ಯಾಂಡ್ ಸೈಡ್? ಆಂಗಲ್ ಟಿ ಒ ಪಿ ಪ್ಲಸ್ ಆಂಗಲ್ ಪಿ ಒ ಕ್ಯೂ. ಇಲ್ಲಿ 2 ಈಕ್ವೇಶನ್ ಅಲ್ಲಿ ಏನಿದೆ? ಪ್ಲಸ್ ಆಂಗಲ್ ಟಿ ಒ ಎಸ್ ಪ್ಲಸ್ ಆಂಗಲ್ ಎಸ್ ಒ ಆರ್ ಪ್ಲಸ್ ಆಂಗಲ್ ಆರ್ ಒ ಕ್ಯೂ ಆಯ್ತಲ್ವಾ? ಎಲ್ಲ ಬರ್ದ್ವಿ. ಇಲ್ಲಿ 3 ಆಂಗಲ್ಸ್, ಇಲ್ಲಿ 2 ಆಂಗಲ್ಸ್, 5 ಆಂಗಲ್ಸ್ ಬರ್ದ್ವಿ. ಈಗ ಆರ್ ಎಚ್ ಎಸ್ ಏನಿದೆ? 180 ಇದೆ, ಇಲ್ಲಿನೂ 180 ಇದೆ. ಸೊ 180 ಪ್ಲಸ್ 180. ಓಕೆ, ಈಗ ಅವ್ರು ಏನೇನ್ ನಮಗೆ ಫೈಂಡ್ ಔಟ್ ಮಾಡಕ್ ಹೇಳಿದ್ರು? ಆಂಗಲ್ ಪಿ ಒ ಕ್ಯೂ ಇಲ್ಲಿದೆ, ಆಂಗಲ್ ಕ್ಯೂ ಆರ್ 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 ಒ ಕ್ಯೂ ಎಲ್ಲ ಒಂದೇ, ಇದು ಇಲ್ಲಿದೆ. ಎಸ್ ಒ ಆರ್ ಇದನ್ನು ಇಲ್ಲಿದೆ. ಆಂಗಲ್ ಪಿ ಒ ಎಸ್ ಇಲ್ಲ ಇಲ್ಲಿ. ಓಕೆ, ಇವನ್ನ ಫಸ್ಟ್ ನಾವ್ ಇಲ್ಲಿ ಬರ್ಕೊಳ್ಳೋಣ. ಏನೇನಿದಾವಲ್ಲ ನಾವು ಫೈಂಡ್ ಮಾಡಬೇಕಾಗಿದ್ದು. ಪ್ಲಸ್ ಆಂಗಲ್ ಎಸ್ ಒ ಆರ್ ಪ್ಲಸ್ ಆಂಗಲ್ ಆರ್ ಒ ಕ್ಯೂ ಬರ್ದ್ವಿ. ಈಗ ನೋಡಿ ಇವು ಎರಡು ಉಳಿದ್ವಲ್ವಾ? ಟಿ ಒ ಪಿ ಅಂಡ್ ಆಂಗಲ್ ಟಿ ಒ ಎಸ್. ಸೊ ಇದನ್ನ ಒಂದ್ ಕಡೆ ಬರೆಯೋಣ. ಟಿ ಒ ಪಿ ಪ್ಲಸ್ ಆಂಗಲ್ ಟಿ ಒ ಎಸ್. ಏನು ಚೇಂಜ್ ಮಾಡಿಲ್ಲ, ಇವೆರಡು ಆಂಗಲ್ಸ್ ಮಾತ್ರ ಈ ಸೈಡ್ ಬರ್ಕೊಟ್ರು, ಇನ್ನ 3 ಆಂಗಲ್ಸ್ ಈ ಕಡೆ ಮಾಡಿದೀವಿ. ಓಕೆ, ಇಲ್ಲಿ 180 ಪ್ಲಸ್ 180 360 ಆಯ್ತು. ಈಗ ಸೇಮ್ ಆಸ್ ಇಟ್ ಈಸ್ ಬರೆಯೋಣ. ಆಂಗಲ್ ಪಿ ಒ ಕ್ಯೂ ಪ್ಲಸ್ ಆಂಗಲ್ ಎಸ್ ಒ ಆರ್ ಪ್ಲಸ್ ಆಂಗಲ್ ಆರ್ ಒ ಕ್ಯೂ. ಈಗ ನೋಡಿ ಆಂಗಲ್ ಟಿ ಒ ಪಿ ಅಂದ್ರೆ ಇದು ಆಂಗಲ್, ಆಂಗಲ್ ಟಿ ಒ ಎಸ್ ಅಂದ್ರೆ ಈ ಆಂಗಲ್. ಈ ಎರಡು ಆಂಗಲ್ ಸೇರಿದ್ರೆ ಏನಾಗುತ್ತೆ? ಆಂಗಲ್ ಪಿ ಒ ಎಸ್ ಆಗುತ್ತಲ್ವಾ? ಇದು ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿವಂತೆ ಇಲ್ಲಿ 2 ಆಂಗಲ್ಸ್ ಆಯ್ತು, ಮಾಡಿಲ್ಲ ಅಂದ್ರೆ ಆಂಗಲ್ ಪಿ ಒ ಎಸ್ ಆಯ್ತು. ಸೊ ಎರಡನ್ನು ಸೇರಿ ನಾವು ಆಂಗಲ್ ಪಿ ಒ ಎಸ್ ಬರಿಬಹುದು.
ಆಯ್ತಲ್ವಾ? ಈಗ ನಮ್ಗೆ ನೋಡಿ ಎಲ್ಲ ಅವ್ರು ಏನ್ ಹೇಳಿದ್ರು 4 angles ಸೇಮ್ ಅದೇ ಬಂತು ನಮ್ಗೆ. ಇಸ್ ಈಕ್ವಲ್ಸ್ ಟು 360 ಡಿಗ್ರಿ ಬಂತಲ್ವಾ? ಪ್ರೂವ್ ಮಾಡಿದ್ವಲ್ವಾ? ಸೊ ಬರೆಯೋಣ, ಹೆನ್ಸ್ ಪ್ರೂವ್ಡ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ? ಇನ್ ಫಿಗರ್ 6.19, ಇಫ್ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಆರ್ ಎಸ್, angle MXQ is equals to 135 degree and angle MYR is equals to 40 degree. Find XMY, angle XMY ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ 2 ಲೈನ್ಸ್ ಪ್ಯಾರಲಲ್ ಇದೆ, ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಆರ್ ಎಸ್ ಅಂತ ಕೊಟ್ಟಿದ್ದಾರೆ. ಆಂಗಲ್ MXQ ನ 135 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ MYR ಇಸ್ ಈಕ್ವಲ್ಸ್ ಟು 40 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಕೇಳಿದ್ದಾರೆ? ಆಂಗಲ್ XMY, ಈ ಆಂಗಲ್ ನ ಕೇಳಿದ್ದಾರೆ. ಓಕೆ, ಈ ಆಂಗಲ್ ಫೈಂಡ್ ಔಟ್ ಮಾಡೋದಕ್ಕೆ ನಮ್ಗೆ ಹಿಂಗೆ ಬರಲ್ಲ, ಸ್ವಲ್ಪ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ಒಂದು ಲೈನ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಣ, ಪ್ಯಾರಲಲ್ ಟು ಪಿ ಕ್ಯೂ. ನೋಡಿ, ಕನ್ಸ್ಟ್ರಕ್ಟ್ ಮಾಡಿದ್ವಿ, ನೇಮ್ ಮಾಡಿದ್ವಿ ಎ ಬಿ ಅಂತ. ಇದು ಪಿ ಕ್ಯೂಗೆ ಪ್ಯಾರಲಲ್ ಇದೆ, ಸೊ ಅದನ್ನ ಬರಿಬೇಕು ನಾವು ಕನ್ಸ್ಟ್ರಕ್ಟ್ ಮಾಡಿದ್ದನ್ನ. ಸೊ ಬರೆಯೋಣ, ಕನ್ಸ್ಟ್ರಕ್ಷನ್ ಏನ್ ಮಾಡಿದ್ವಿ? ಡ್ರಾ ಎ ಬಿ perpendicular, parallel to PQ, passing through M. ಓಕೆ, ಈ ಎಂ ಥ್ರೂನೇ ಪಾಸ್ ಮಾಡಿ ಒಂದು ಸ್ಟ್ರೈಟ್ ಲೈನ್ ಮಾಡಿದ್ವಿ. ಈಗ ನೋಡಿ, ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಎ ಬಿ ಅಲ್ವಾ? ನಾವೀಗ ತಾನೇ ಡ್ರಾ ಮಾಡಿದೀವಿ ಬೈ ಕನ್ಸ್ಟ್ರಕ್ಷನ್. ರೀಸನ್ ಬರೆಯೋಣ. ಓಕೆ, ಫುಲ್ ಬರೀರಿ. ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಎ ಬಿ ಆಯ್ತು. ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಆರ್ ಎಸ್ ಅಲ್ವಾ? ಅವರೇ ಕೊಟ್ಟಿದ್ದಾರೆ ಇಲ್ಲಿ. ಸೊ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಆರ್ ಎಸ್, ಇದು ಗಿವನ್ ಆಯ್ತಲ್ವಾ? ಈಗ ಪಿ ಕ್ಯೂ ಎ ಬಿ ಪ್ಯಾರಲಲ್ ಇದೆ, ಪಿ ಕ್ಯೂ ಆರ್ ಎಸ್ ಪ್ಯಾರಲಲ್ ಇದೆ ಅಂದ್ಮೇಲೆ ಎ ಬಿ ಈಸ್ ಪ್ಯಾರಲಲ್ ಟು ಆರ್ ಎಸ್ ಆಯ್ತಲ್ವಾ? ಸೊ ಅದನ್ನೇ ಬರೆಯೋಣ. ಎ ಬಿ ಈಸ್, ನೋಡಿ, ಪಿ ಕ್ಯೂ ಎ ಬಿ ಪ್ಯಾರಲಲ್ ಇದೆ, ಪಿ ಕ್ಯೂ ಆರ್ ಎಸ್ ಪ್ಯಾರಲಲ್ ಇದೆ, ಅಂದ್ರೆ ಇವೆರಡೂ ಪ್ಯಾರಲಲ್. ಎ ಬಿ ಇಸ್ ಪ್ಯಾರಲಲ್ ಟು ಆರ್ ಎಸ್. ಓಕೆ, ದೇರ್ ಫೋರ್ ಅಂತ ಬರೆದು ಬರೆಯೋಣ. ಈಗ ನೋಡಿ, ಆಂಗಲ್ ಕ್ಯೂ ಎಕ್ಸ್ ಎಂ ಇದು ಪ್ಯಾರಲಲ್ ಲೈನ್ಸ್ ಆಯ್ತಲ್ವಾ? ಈಗ ನೋಡಿ, ಈ 2 ಪ್ಯಾರಲಲ್ ಲೈನ್ಸ್ ಗೆ ಇದು ಟ್ರಾನ್ಸ್ವರ್ಸಲ್ ಆಯ್ತು. ಸೊ ಈ ಆಂಗಲ್ ಸಮ್ ಏನಿರುತ್ತೆ? 180 ಇರುತ್ತಲ್ವಾ? ಯಾಕೆ? ಇದು ಕೋ ಇಂಟೀರಿಯರ್ ಆಂಗಲ್ಸ್ ಅಂತೀವಿ, ಅಥವಾ ಆಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಸೊ ನೋಡಿ, ಅದಕ್ಕೆ ಬರೆಯೋಣ, ಆಂಗಲ್ ಕ್ಯೂ ಎಕ್ಸ್ ಎಂ ಆರ್ ಎಂ ಎಕ್ಸ್ ಕ್ಯೂ, ಎಂ ಎಕ್ಸ್ ಕ್ಯೂ ಪ್ಲಸ್ ಆಂಗಲ್ ಎಕ್ಸ್ ಎಂ ಬಿ ಇಸ್ ಈಕ್ವಲ್ಸ್ ಟು 180. ರೀಸನ್ ಏನ್ ಬರಿಬೇಕು? ಆಂಗಲ್ಸ್ ಆನ್ ಸೇಮ್ ಸೈಡ್ ಆಫ್ ಟ್ರಾನ್ಸ್ವರ್ಸಲ್. ಓಕೆ, ಈಗ ನಮ್ಗೆ ಎಂ ಎಕ್ಸ್ ಕ್ಯೂದು ಕೊಟ್ಟಿದ್ದಾರೆ 135 ಅಂತ. ಓಕೆ, ಅದನ್ನ ಬರೆಯೋಣ. ಇದು ಆಸ್ ಇಟ್ ಈಸ್, ಆಂಗಲ್ ಎಕ್ಸ್ ಎಂ ಬಿ ಇಸ್ ಈಕ್ವಲ್ಸ್ ಟು 180. ಈಗ ಎಕ್ಸ್ ಎಂ ಬಿ ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತಲ್ವಾ? ಆಂಗಲ್ ಎಕ್ಸ್ ಎಂ ಬಿ ಇಸ್ ಈಕ್ವಲ್ಸ್ ಟು 180 ಮೈನಸ್ 135. ಇದು ಈ ಸೈಡ್ ಬಂದ್ರೆ 1 ಮೈನಸ್ ಆಯ್ತು. ಸೊ 180 ಮೈನಸ್ 135 ಮಾಡಿದ್ರೆ ಏನ್ ಬಂತು? 45. ಓಕೆ, ಇದನ್ನ ಈಕ್ವೇಶನ್ 1 ಅಂತ ಇಡೋಣ. ಓಕೆ, ಈಗ ಈ ಆಂಗಲ್ ನೋಡಿ, ಆಂಗಲ್ ಬಿ ಎಂ ವೈ, ಈ ಆಂಗಲ್ ಇಸ್ ಈಕ್ವಲ್ಸ್ ಟು, ಇವೆರಡು ಪ್ಯಾರಲಲ್ ಇದಾವಲ್ವಾ? ನಾವ್ ಇಲ್ಲಿ ಬರ್ಕೊಂಡ್ವಿ ಎ ಬಿ ಇಸ್ ಪ್ಯಾರಲಲ್ ಟು ಆರ್ ಎಸ್ ಅಂತ. ಸೊ ಇವೆರಡು ಪ್ಯಾರಲಲ್ ಲೈನ್ ಇದ್ರೆ ಇದು ನೋಡಿ ಟ್ರಾನ್ಸ್ವರ್ಸಲ್ ಆಗಿದೆ. ಈಗ ಈ ಆಂಗಲ್ ಬಿ ಎಂ ವೈ ಈಕ್ವಲ್ ಟು ಆಂಗಲ್ ಎಂ ವೈ ಆರ್ ಆಗುತ್ತಲ್ವಾ? ಯಾಕೆ? ಆಲ್ಟರ್ನೇಟ್ ಆಂಗಲ್ಸ್. ಸೊ ಅದನ್ನೇ ಬರೆಯೋಣ, ಆಂಗಲ್ ಬಿ ಎಂ ವೈ ಇಸ್ ಈಕ್ವಲ್ಸ್ ಟು ಆಂಗಲ್ ಎಂ ವೈ ಆರ್. ಯಾಕೆ? ಆಲ್ಟರ್ನೇಟ್
ಇಂಟೀರಿಯರ್ ಆಂಗಲ್ಸ್. ಈಗ ನಮ್ಗೆ ಈ ಆಂಗಲ್ ಕೊಟ್ಟಿದ್ದಾರೆ, ಆಂಗಲ್ ಎಂ ವೈ ಆರ್. ಸೊ ಆಂಗಲ್ ಬಿ ಎಂ ವೈ ಇಸ್ ಈಕ್ವಲ್ಸ್ ಟು ಎಂ ವೈ ಆರ್ ಕೊಟ್ಟಿದಾರಲ್ವಾ, ಸೊ 40 ಡಿಗ್ರಿ. ಸೇಮ್ ಇರುತ್ತೆ, ಇಲ್ಲಿ ಎಷ್ಟು ಇರುತ್ತೋ ಇಲ್ಲಿನೂ ಅಷ್ಟೇ ಇರುತ್ತೆ. ಸೊ ಇದನ್ನ ನಾವು ಈಕ್ವೇಶನ್ 2 ಅಂತ ಮಾಡೋಣ. ಈಗ ನೋಡಿ, ಇದು ಒನ್ ಆಂಗಲ್, ಇದು ಒನ್ ಆಂಗಲ್, ಈ ಎರಡು ಆಡ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಆಂಗಲ್ ಆಂಗಲ್ ಎಕ್ಸ್ ಎಂ ವೈ ಬರುತ್ತಲ್ವಾ. ಅದಕ್ಕೆ ನಾವು ಈ ಸ್ಟ್ರೈಟ್ ಲೈನ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದು. ಓಕೆ, ಸೊ ಅದನ್ನೇ ಬರೆಯೋಣ. ಆಂಗಲ್ ಎಕ್ಸ್ ಎಂ ಬಿ ಪ್ಲಸ್ ಆಂಗಲ್ ಬಿ ಎಂ ವೈ. ಇಲ್ಲಿ ನೋಡಿ ಆಡ್ ಮಾಡೋಣ ಈಕ್ವೇಶನ್. ಬೈ ಆಡಿಂಗ್ 1 and 2. 1 ಏನಿದೆ? ಆಂಗಲ್ ಎಕ್ಸ್ ಎಂ ಬಿ ಪ್ಲಸ್ 2 ಏನಿದೆ? ಆಂಗಲ್ ಬಿ ಎಂ ವೈ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಸೈಡ್ ಏನಿದೆ? 45. ಈಕ್ವೇಶನ್ 2 ನಲ್ಲಿ ಏನಿದೆ? 40. ಈಗ ಇವೆರಡು ಆಡ್ ಮಾಡಿ ನಮ್ಗೆ ಏನ್ ಬರುತ್ತೆ? ಆಂಗಲ್ 1, ಆಂಗಲ್ 2, ಆಂಗಲ್ ಎಕ್ಸ್ ಎಂ ವೈ ಬರುತ್ತೆ. ಆಂಗಲ್ ಎಕ್ಸ್ ಎಂ ವೈ ಇಸ್ ಈಕ್ವಲ್ಸ್ ಟು 45 ಪ್ಲಸ್ 40 ಆಡ್ ಮಾಡಿದ್ರೆ 85. ಅದನ್ನೆಲ್ಲ ಫೈಂಡ್ ಔಟ್ ಮಾಡಕ್ ಹೇಳಿದ್ರು. ಆಂಗಲ್ ಎಕ್ಸ್ ಎಂ ವೈ ಫೈಂಡ್ ಔಟ್ ಮಾಡಿದ್ವಿ. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ನೋಡಿ, ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ? ಇಫ್ ಎ ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ಸ್ two lines such that the bisectors of a pair of corresponding angles are parallel, then prove that two lines are parallel ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಬಿಇ ಇಸ್ ಎ ಬೈಸೆಕ್ಟರ್, ಈ ಆಂಗಲ್ ಗೆ ಬೈಸೆಕ್ಟ್ ಮಾಡ್ತಾ ಇದೆ. ಇನ್ನು ಇದು ಸಿ ಜಿ ಇದೆ ಅಲ್ವಾ, ಈ ಲೈನ್ ಈ ಆಂಗಲ್ ನ ಬೈಸೆಕ್ಟ್ ಮಾಡ್ತಾ ಇದೆ, ಆಂಗಲ್ ಬಿ ಸಿ ಎಸ್. ಸೊ ಅದನ್ನ ಇಲ್ಲಿ ಬರ್ದಿದ್ದೀನಿ. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ? ಈ ಲೈನ್ಸ್ ಪ್ಯಾರಲ್ ಅಂತ ಕೊಟ್ಟಿಲ್ಲ, ಪಿ ಕ್ಯೂ ಅಂಡ್ ಆರ್ ಎಸ್ ಪ್ಯಾರಲ್ ಅಂತ ಕೊಟ್ಟಿಲ್ಲ, ಅದನ್ನೇ ಪ್ರೂವ್ ಮಾಡಕ್ ಹೇಳಿದ್ದಾರೆ. ಓಕೆ, ಈಗ ಅವ್ರೇನ್ ಕೊಟ್ಟಿದ್ದಾರೆ? ಬಿಇ ಇಸ್ ಪ್ಯಾರಲಲ್ ಟು ಸಿ ಜಿ ಅಂತ ಕೊಟ್ಟಿದ್ದಾರೆ. ಓಕೆ, ಈ ಲೈನ್ಸ್ ಏನಿದಾವಲ್ವಾ ಬಿಇ ಅಂಡ್ ಸಿ ಜಿ, ಅವು ಪ್ಯಾರಲ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಯಾವ ರೀತಿ ಪ್ರೂವ್ ಮಾಡೋದು ನೋಡೋಣ. ನೋಡಿ, ಆಸ್ ಬಿಇ ಇಸ್ ಪ್ಯಾರಲಲ್ ಟು ಸಿ ಜಿ, ಈ ಟೂ ಲೈನ್ಸ್ ಪ್ಯಾರಲಲ್ ಇರೋದ್ರಿಂದ ಆಂಗಲ್ ಎ ಬಿಇ ನೋಡಿ ಈ ರೀತಿ ಇದೆ ಪ್ಯಾರಲಲ್ ಲೈನ್ಸ್. ಅದರಲ್ಲಿ ಇದು ಈ ಲೈನ್ ಹಿಂಗ್ ಬಂದಿದೆ ಅಲ್ವಾ. ಸೊ ಆಂಗಲ್ 1, ಆಂಗಲ್ 2, ಇಲ್ಲಿ ಆಂಗಲ್ 3, ಆಂಗಲ್ 4 ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ಆಂಗಲ್ 1, ಇಲ್ಲಿ ಆಂಗಲ್ 3 ಈಕ್ವಲ್ ಇರುತ್ತಲ್ವಾ. ಮೇಲೆ ಇದು ಕರೆಕ್ಟ್, ಇದು ಮೇಲೆದು ಇದೆ, ಇದು ಮೇಲೆದೆ ಇದೆ, ಇವೆರಡು ಲೈನ್ಸ್ ಅಷ್ಟೇ ನೋಡಿ. ಓಕೆ, ಈಕ್ವಲ್ ಇರುತ್ತವಲ್ಲ. ಸೊ ಅದನ್ನೇ ಬರೆಯೋಣ. ಯಾಕೆ? ಕರೆಸ್ಪಾಂಡಿಂಗ್ ಆಂಗಲ್ಸ್, ಆಂಗಲ್ ಎ ಬಿಇ ಇಸ್ ಈಕ್ವಲ್ಸ್ ಟು ಆಂಗಲ್ ಬಿ ಸಿ ಜಿ. ರೀಸನ್ ಏನ್ ಬರಿಬೇಕು? ಕರೆಸ್ಪಾಂಡಿಂಗ್ ಆಂಗಲ್ಸ್. ಸೇಮ್ ಅದೇ ರೀತಿ ಆಂಗಲ್ 2, ಈ ಕೆಳಗಿಂದು ನೋಡಿ, ಈ ಕೆಳಗಿಂದು ಈಕ್ವಲ್ ಇರ್ತಾವಲ್ವಾ. ಅಷ್ಟಕ್ಕೂ ಇದು ಈ ಲೈನ್ ಏನಿದೆ ಬೈಸೆಕ್ಟ್ ಮಾಡಿದೆ, ಇದು ಎಷ್ಟಿರುತ್ತೋ ಸೇಮ್ ಅಷ್ಟೇ ಇರುತ್ತೆ. 1 ಎಷ್ಟಿದೆನೋ ಸೇಮ್ ಅಷ್ಟೇ 2 ಇದೆ, 3 ಎಷ್ಟಿದೆನೋ 4 ಅಷ್ಟೇ ಇದೆ. ಯಾಕೆ? ಸಿ ಜಿ ಬೈಸೆಕ್ಟ್ ಮಾಡಿದೆ ಈ ಆಂಗಲ್ ನ. ಸೊ ನಾವೇನ್ ಹೇಳ್ಬೋದು? ಟ್ವೈಸ್ ಅಂತ ಹೇಳ್ಬೋದು. ಆಂಗಲ್ 2 ಎಷ್ಟಿದೆ ಅಂತಂದ್ರೆ ಟ್ವೈಸ್ ಆಫ್ ಎ ಬಿಇ. ನೋಡಿ, ಟ್ವೈಸ್ ಆಫ್ ಎ ಬಿಇ ಇಸ್ ಈಕ್ವಲ್ಸ್ ಟು ಇಲ್ಲಿ ನೋಡಿ ಟ್ವೈಸ್ ಆಫ್ ಬಿ ಸಿ ಜಿ. ಓಕೆ, ಟ್ವೈಸ್ ಅಂದ್ರೆ ಡಬಲ್ ಇರುತ್ತಲ್ವಾ. ಈಗ ನೋಡಿ, ಟ್ವೈಸ್ ಅಂತಂದ್ರೆ ಆಂಗಲ್ 1 ಪ್ಲಸ್ ಆಂಗಲ್ 2 ಮಾಡಿದ್ರೆ ಏನ್ ಬರುತ್ತೆ? ಆಂಗಲ್ ಎ ಬಿ ಕ್ಯೂ ಬರುತ್ತೆ. ಆಂಗಲ್ ಎ ಬಿ ಕ್ಯೂ ಇಸ್ ಈಕ್ವಲ್ಸ್ ಟು, ಈಗ ಟ್ವೈಸ್ ಆಫ್ ಆಂಗಲ್ ಬಿ ಸಿ ಜಿ ಅಂದ್ರೆ ಈ 3 ಆಂಗಲ್ 4 ಆಡ್ ಮಾಡಿದ್ರೆ ಏನ್ ಬರುತ್ತೆ? ಆಂಗಲ್ ಬಿ ಸಿ ಎಸ್ ಬರುತ್ತೆ. ಆಂಗಲ್ ಬಿ ಸಿ ಎಸ್ ಅಲ್ವಾ. ಆಂಗಲ್ 3 ಪ್ಲಸ್ ಆಂಗಲ್ 4 ಆಡ್ ಮಾಡಿದ್ರೆ ಬಿ ಸಿ ಎಸ್ ಬಂತು. ಅಂದ್ರೆ ನೋಡಿ, ಈಗ ಈ ಕಂಪ್ಲೀಟ್ ಆಂಗಲ್ ಇಸ್ ಈಕ್ವಲ್ಸ್ ಟು ಕಂಪ್ಲೀಟ್ ಆಂಗಲ್ ಅಂದ್ರೆ ಇದು ಈಗ ಇಲ್ಲಿ ನೋಡ್ರಿ, ಎ ಡಿ ಇಸ್ ಎ ಟ್ರಾನ್ಸ್ವರ್ಸಲ್ ಈ ಪಿ ಕ್ಯೂ ಅಂಡ್ ಆರ್ ಎಸ್ ಗೆ. ಅವಾಗ ಈ 2 ಆಂಗಲ್ಸ್ ಈಕ್ವಲ್ ಅಂದ್ರೆ ನಾವೇನ್ ಹೇಳ್ಬೋದು? ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಆರ್ ಎಸ್ ಅಂತ ಹೇಳ್ಬೋದಲ್ವಾ. ಪ್ಯಾರಲಲ್ ಆಗಿದ್ರೇನೆ ನಮ್ಗೆ ಈ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರ್ತವೆ. ಸೊ
ಅದನ್ನೇ ಬರೆಯೋಣ. ಆಲ್ಸೋ ದೇ ಆರ್ corresponding angles formed by transversal AD to PQ and RS ಅಲ್ವಾ. ಪಿ ಕ್ಯೂ ಆರ್ ಎಸ್ ಗೆ ಈ ಎ ಡಿ ಟ್ರಾನ್ಸ್ವರ್ಸಲ್ ಆಗಿದೆ, ಅವಾಗ ಈ ಎರಡು ಆಂಗಲ್ಸ್ ಫಾರ್ಮೇಶನ್ ಆಗಿದೆ ಅಂತ ಇಟ್ಕೊಂಡ್ರೆ ಈ ಎರಡು ಆಂಗಲ್ಸ್ ಈಕ್ವಲ್ ಆಯ್ತು ಅಲ್ವಾ. ಸೊ ದೇರ್ ಫೋರ್ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಆರ್ ಎಸ್. ಓಕೆ, ಇದನ್ನೇ ಅವ್ರು ಹೇಳಿದ್ದು ಪ್ರೂವ್ ಮಾಡಿ ಅಂತ, ಟೂ ಲೈನ್ಸ್ ಆರ್ ಪ್ಯಾರಲಲ್ ಅಂತ. ಸೊ ಪ್ರೂವ್ ಮಾಡಿದ್ವಿ, ಹೆನ್ಸ್ ಪ್ರೂವ್ಡ್. ಈಗ ನೆಕ್ಸ್ಟ್ ಒನ್ ನೋಡಿ, 6 ಏನ್ ಕೊಟ್ಟಿದ್ದಾರೆ. ಇನ್ ಫಿಗರ್ 6.22 ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ ಅಂಡ್ ಸಿ ಡಿ ಈಸ್ ಪ್ಯಾರಲಲ್ ಟು ಇ ಎಫ್. ಆಲ್ಸೋ ಇ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಇಫ್ ಆಂಗಲ್ ಬಿ ಇ ಎಫ್ ಈಸ್ 55 ಡಿಗ್ರಿ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೈ ಝೆಡ್ ಅಂತ ಕೊಟ್ಟಿದ್ದಾರೆ. ಓಕೆ ನೋಡಿ, ಇದು ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಅಂತ ಕೊಟ್ಟಿದ್ದಾರೆ, ಇನ್ನು ಸಿ ಡಿ ಇಸ್ ಪ್ಯಾರಲಲ್ ಟು ಇ ಎಫ್ ಅಂತ ಕೊಟ್ಟಿದ್ದಾರೆ. ಓಕೆ, ಇ ಎ ಏನಿದೆಯಲ್ಲ ಇದು ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ 90 ಡಿಗ್ರಿ ಆಗಿದೆ. ಇನ್ನು ಬಿಇ ಎಫ್ ಆಂಗಲ್ ಬಿಇ ಎಫ್ ಇದು 55 ಅಂತ ಕೊಟ್ಟಿದ್ದಾರೆ. ಇದ್ರ ಬೇಸ್ಡ್ ನಾವು ಎಕ್ಸ್ ವೈ ಝೆಡ್ ನ ಫೈಂಡ್ ಔಟ್ ಮಾಡಬೇಕು. ಸೊ ನೋಡಿ, ಫಸ್ಟ್ ಈ ಎರಡು ಲೈನ್, ಈ ಎರಡು ಆಂಗಲ್ಸ್ ನೋಡಿ, ಇ ಸಿ ಡಿ ಇ ಎಫ್. ಫಸ್ಟ್ ಇದು ಬರೆಯೋಣ. ನೋಡಿ, ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ, ಸಿ ಡಿ ಈಸ್ ಪ್ಯಾರಲಲ್ ಟು ಇ ಎಫ್ ಇದೆ ಅಲ್ವಾ. ಸಿ ಡಿ ಈಸ್ ಪ್ಯಾರಲಲ್ ಟು ಇ ಎಫ್ ಇದೆ. ಸೊ ಈ ಪ್ಯಾರಲಲ್ ಲೈನ್ಸ್ ಇದ್ದಾಗ ನೋಡಿ, ಈ ರೀತಿ ಇರುವಾಗ ಈ ಆಂಗಲ್ ಈ ಆಂಗಲ್ ಈ ಆಂಗಲ್ ಸಮ್ ಎಷ್ಟಿರತ್ತೆ, 180 ಇರುತ್ತೆ ಅಲ್ವಾ. ಸೊ ಅದನ್ನೇ ಬರೆಯೋಣ. ಸೊ ಏನ್ ಬರೆಯೋಣ, ಆಂಗಲ್ ಡಿಇ ಎಫ್ ಪ್ಲಸ್ ಆಂಗಲ್ ವೈ is equals to 180. Reason, angles on same side of the transversal. ಓಕೆ, ಈಗ ನಮ್ಗೆ ಡಿಇ ಎಫ್ ಕೊಟ್ಟಿದ್ದಾರೆ ಅವರು 55 ಅಂತ. ಸೊ ಅದನ್ನೇ ಬರೆಯೋಣ. plus y is equals to 180. So y is equals to 180. ಈ 55 ಈಕ್ವಲ್ಸ್ ಟು ಕಡೆ ತಗೊಂಡ್ರೆ ಮೈನಸ್ ಆಯ್ತು. ಸೊ 180 ಮೈನಸ್ 55 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, 125 ಬಂತು. ಓಕೆ, y is equals to 125 ಬಂತು ಅಲ್ವಾ. ಈಗ ನೋಡಿ, ಈ ಎರಡು ಲೈನ್ಸ್ ನೋಡಿ, ಎ ಬಿ ಸಿ ಡಿ ಇವು ಪ್ಯಾರಲಲ್ ಅಂತ ಅವರು ಕೊಟ್ಟಿದ್ದಾರೆ. ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಅಂತ. ಸೊ ಆಂಗಲ್ ವೈ ಇಸ್ ಈಕ್ವಲ್ಸ್ ಟು ಆಂಗಲ್ ಎಕ್ಸ್ ಆಗುತ್ತಲ್ವಾ. ನೋಡಿ, ಈ ರೀತಿ ಇದೆ, ಈ ರೀತಿ ಇದ್ದಾಗ ಇದು ಮೇಲೆ ಭಾಗದ್ದು, ಇದು ಮೇಲೆ ಭಾಗದ್ದು ಆಂಗಲ್ಸ್ ಈಕ್ವಲ್ ಇರ್ತಾವಲ್ವಾ. ಸೊ ಅದೇ ರೀತಿ ಇದೆ ನೋಡಿ, ಆಂಗಲ್ ವೈನು ಆಂಗಲ್ ಎಕ್ಸ್ ನೋಡಿ, ಇವೆರಡು ಪ್ಯಾರಲಲ್ ಲೈನ್ಸ್ ಮೇಲೆ ಸೊ ಈಕ್ವಲ್ ಇರುತ್ತವೆ. ಸೊ ಏನಂತ ಬರಿಬೇಕು, ಆಂಗಲ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಆಂಗಲ್ ವೈ. ಈಗ ಆಂಗಲ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಎಷ್ಟಿದೆ, 125. ಸೊ ಎಕ್ಸ್ ವ್ಯಾಲ್ಯೂ ಕೂಡ ಗೊತ್ತಾಯ್ತು ನಮ್ಗೆ. ಓಕೆ, ಇದು ಒಂದು ಆನ್ಸರ್ ಆಯ್ತು, ಇದು ಒಂದು ಆನ್ಸರ್ ಆಯ್ತು. ಈಗ ಝೆಡ್ ಒಂದೇ ಫೈಂಡ್ ಔಟ್ ಮಾಡ್ಬೇಕು. ನೋಡಿ, ಈಗ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ, ಸಿ ಡಿ ಈಸ್ ಪ್ಯಾರಲಲ್ ಟು ಇ ಎಫ್ ಅಂದ್ಮೇಲೆ ಇವೆರಡು ಕೂಡ ಪ್ಯಾರಲಲ್ ಆಗ್ತಾವಲ್ಲ. ಎ ಬಿ ಈಸ್ ಪ್ಯಾರಲಲ್ ಟು ಇ ಎಫ್ ಅಲ್ವಾ, ಓದಿದೀವಿ. ಈ ಲೈನು ಈ ಲೈನಿಗೆ ಪ್ಯಾರಲಲ್, ಈ ಲೈನ್ ಈ ಲೈನಿಗೆ ಪ್ಯಾರಲಲ್ ಅಂದ್ರೆ ಇವೆರಡು ಲೈನ್ ಕೂಡ ಪ್ಯಾರಲಲ್ ಇರ್ತವೆ ಅಂತ ಅರ್ಥ. ಓಕೆ, ಸೊ ಅವೆರಡು ಪ್ಯಾರಲಲ್ ಲೈನ್ ಇದ್ದಾಗ ನೋಡಿ, ಆಂಗಲ್ ಇ ಎ ಬಿ ಎಷ್ಟಿದೆ, 90 ಡಿಗ್ರಿ ಇದೆ, ಅವ್ರು ಕೊಟ್ಟಿದ್ದಾರಲ್ವಾ. ಓಕೆ, ಪ್ಲಸ್ ಆಂಗಲ್ ಎ ಇ ಎಫ್ ಎಷ್ಟಾಗತ್ತೆ, ಟೋಟಲ್ ಎರಡು ಸಮ್ ಮಾಡಿದ್ರೆ ಎಷ್ಟಾಗತ್ತೆ, 180. ಅದನ್ನೇ ಬರೆಯೋಣ. ಆಂಗಲ್ ಇ ಎ ಬಿ ಪ್ಲಸ್ ಆಂಗಲ್ ಎ ಇ ಎಫ್
ಇಸ್ ಈಕ್ವಲ್ಸ್ ಟು 180. ಯಾಕೆ ರೀಸನ್ ಏನ್ ಬರಿಬೇಕು? ಇಂಟೀರಿಯರ್ angles on same side of a transversal ಅಲ್ವಾ? ಸೇಮ್ ಸೈಡ್ ಆಫ್ ಟ್ರಾನ್ಸ್ವರ್ಸಲ್. ಈ ಆಂಗಲ್ ಈ ಟೋಟಲ್ ಆಂಗಲ್ ಎರಡು ಸೇರಿದ್ರೆ ನಮ್ಗೆ 180 ಆಗತ್ತೆ. ಓಕೆ, ಈಗ ನಮ್ಗೆ ಇ ಎ ಬಿ ಗೊತ್ತು 90 ಡಿಗ್ರಿ ಇದೆ ಅಂತ ಅಲ್ವಾ? ಪ್ಲಸ್ ಈಗ ಆಂಗಲ್ ಎ ಇ ಎಫ್ ಅಂದ್ರೆ ಇದರಲ್ಲಿ ಎರಡು ಆಂಗಲ್ಸ್ ಇದಾವೆ, ಝೆಡ್ ಪ್ಲಸ್ 55. ಸೊ ಅದನ್ನೇ ಬರೆಯೋಣ, ಝೆಡ್ ಪ್ಲಸ್ 55 ಇಸ್ ಈಕ್ವಲ್ಸ್ ಟು 180. ಓಕೆ, ಈಗ ಝೆಡ್ ಮಾತ್ರ ಉಳಿಸೋಣ. ಇವೆರಡು ಆಡ್ ಮಾಡಿದ್ರೆ 90 ಪ್ಲಸ್ 55 145 ಆಯ್ತು. ಇಸ್ ಈಕ್ವಲ್ಸ್ ಟು 180. ಝೆಡ್ ಇಸ್ ಈಕ್ವಲ್ಸ್ ಟು 180 ಮೈನಸ್ ಈ 145 ಈಕ್ವಲ್ಸ್ ಟು ಈ ಕಡೆ ಬಂದ್ರೆ ಮೈನಸ್ ಆಯ್ತು, ಮೈನಸ್ 145. ಈಗ 180 ಮೈನಸ್ 145 ಮಾಡಿದ್ರೆ ಎಷ್ಟು ಬರುತ್ತೆ? 35. ಸೊ ಝೆಡ್ ಇಸ್ ಈಕ್ವಲ್ಸ್ ಟು 35 ಡಿಗ್ರಿ. ಎಕ್ಸ್ ಫೈಂಡ್ ಔಟ್ ಮಾಡಿದ್ವಿ, ವೈ ಫೈಂಡ್ ಔಟ್ ಮಾಡಿದ್ವಿ, ಎಕ್ಸ್ ಫೈಂಡ್ ಔಟ್ ಮಾಡಿದ್ವಿ, ಝೆಡ್ ಫೈಂಡ್ ಔಟ್ ಮಾಡಿದ್ವಿ. ಅವ್ರು ಕೇಳಿರೋದು ಅದೇ ಅಲ್ವಾ, ಎಕ್ಸ್ ವೈ ಝೆಡ್. ಈಗ ಎಲ್ಲ ಎಕ್ಸಸೈಸ್ ಮುಗೀತು, ಎಕ್ಸಾಂಪಲ್ಸ್ ಮುಗೀತು. ಈಗ ನೆಕ್ಸ್ಟ್